ಅಣ್ಣ ನಾನು ಅತ್ತಿಗೆಮ್ಮ. ರವಿ, ಯಾಕತ್ತಿಗೆಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆಯಲ್ಲ? ಹೌದು, ನೋಡು ಅತ್ತಿಗೆಮ್ಮ, ದೈವ ತಂದೆ ವಿಪತ್ತಿಗೊಳಗಾಗಿ ನಾನು ನಿನಗೆ ಅತ್ತಿಗೆ ಆಗಿರು. ಆದರೂ ಹಾಗೆಲ್ಲ ಮಾತನಾಡಬಾರ್ದು ಅತ್ತಿಗೆಮ್ಮ, ಮಾತನಾಡಬಾರ್ದು. ನಾನು ಮಾಡಿದ್ದು ದೊಡ್ಡ ತಪ್ಪಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ರವಿ. ಅತ್ತಿಗೆಮ್ಮ, ಕ್ಷಮಿಸ್ಬಿಡು. ಹಾಗೆಲ್ಲ ಮಾತನಾಡಬಾರ್ದಮ್ಮ, ಮಾತನಾಡಬಾರ್ದು. ನೋಡಮ್ಮ, ಈ ದೈವ ತಂದ ಸಂಕಲ್ಪಕ್ಕೆ ವಿಧಿ ತಂದ ವಿಪತ್ತು ಅನ್ನಬಾರದು ಅತ್ತಿಗೆಮ್ಮ, ಮಾತು ಮಾತಿಗೂ ಅತ್ತಿಗೆ ಅತ್ತಿಗೆ ಅಂತ ಹೇಳಿ ಈ ನನ್ನ ಹೃದಯಕ್ಕೆ ಚುಚ್ಚಬೇಡಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ರವಿ. ಅತ್ತಿಗೆಮ್ಮ, ದಯವಿಟ್ಟು ನನ್ನನ್ನು ಹಾಗೆಲ್ಲ ಮಾತನಾಡಬೇಡಮ್ಮ. ನೋಡಮ್ಮ, ನಮ್ಮ ಹಿಂದೆ ನಡೆದಿರುವ ಪ್ರೀತಿ ಪ್ರೇಮದ ಘಟನೆಗಳೆಲ್ಲವೂ ಅದೊಂದು ಹಗಲುಗನಸೆಂದು ಭಾವಿಸಿಕೊಂಡು ಅಂದಿನ ಆ ರವಿ ಮಡಿದು ಹೋಗಿ ಇಂದು ನಿನ್ನ ಮಮತೆಯ ಮಡಿಲಲ್ಲಿ ನಿನ್ನ ಮಗನಾಗಿ ಜನಿಸಿ ಬಂದಿದ್ದಾನೆಂದು ತಿಳಿದುಕೊಂಡು ಅತ್ತಿಯಮ್ಮ, ಈ ನಿನ್ನ ಮೈದುನನ ಮುಂಬಾಳು ಹೊಂಬೆಳಕಾಗಿ ಸಾಗಲಿ ಎಂದು ನನಗೆ ಆಶೀರ್ವಾದ. ನಮ್ಮಿಬ್ಬರ ನಡುವೆ ಬೇಸಿದ ತಂಗಾಳಿ ಮುಂದೆ ಬಿರುಗಾಳಿಯಾಗಿ ನಮ್ಮಿಬ್ಬರಿಗೂ ತೊಡಕಾಗದಿರಲಿ ಅಂತ ಆ ದೇವರಲ್ಲಿ ನಾನು ಹರಕೆ ಹೊತ್ತೇನು. ಅತ್ತಿಯಮ್ಮ, ನಾವು ಹಿಂದೆ ಕಟ್ಟಿದ ಪ್ರೇಮ ಸಾಮ್ರಾಜ್ಯ ನಮ್ಮ ಪ್ರೇಮ ಬಂಧನ ಧ್ವಂಸ ಮಾಡಿ ನಮ್ಮಿಬ್ಬರನ್ನು ಈಗ ತಾಯಿ ಮಗನ ಸ್ಥಾನದಲ್ಲಿ ತಂದು ನಿಲ್ಲಿಸಿ ಬಿಟ್ಟಿದೆಯಮ್ಮ, ನಿಲ್ಲಿಸಿ ಬಿಟ್ಟಿದೆ. ಅತ್ತಿಯಮ್ಮ, ಈ ತಾಯಿ ಮಗನ ಸಂಬಂಧಕ್ಕೆ ಯಾರಿಂದಲೂ ಯಾವ ಕಾಲಕ್ಕೂ ಅನುಮಾನ ಬರದಂತೆ ನಡೆದುಕೊಂಡು ಹೋಗುವುದೇ ನಮ್ಮ ಮುಂದಿನ ಕರ್ತವ್ಯವಮ್ಮ, ಕರ್ತವ್ಯ. ಒಂದು ವೇಳೆ ನಮ್ಮ ಹಿಂದೆ ನಡೆದಿರುವ ಪ್ರೀತಿ ಪ್ರೇಮದ ವಿಷಯ ಆ ನನ್ನಣ್ಣನಿಗೆ ಗೊತ್ತಾಗಿ ಬಿಟ್ಟರೆ ಭಾವನಾ ಜೀವಿಯಾದ ನನ್ನಣ್ಣ ಅತ್ಯಮ್ಮ ಸತ್ತು ಹೋಗ್ತಾನೆ. ಇಲ್ಲ, ನಾವು ಅತ್ತಿಗೆ ಮೈದನರಾಗಿ ಅಲ್ಲ, ಹೆತ್ತ ಮಾತೆಯ ಮಗನಾಗಿ ನಡೆದುಕೊಳ್ಳೋಣ. ಅವರಿಗೆ ಮನಸ್ಸಿಗೆ ನೋವಾಗದಂತೆ ನೆರಳಾಗಿ ಬದುಕೋಣ. ಆಯ್ತು? ಹಾಗಾದ್ರೆ ಅತ್ಯಮ್ಮ, ನಾನು ನನ್ನ ಕೈಯಲ್ಲಿ ನೋಡಮ್ಮ, ಊಟಕ್ಕೆ ಬಡಿಸ್ತೀನಿ ಬಾರು. ಅತ್ಯಮ್ಮ, ಈ ನಿನ್ನ ಪವಿತ್ರವಾದ ಕೈಗಳಿಂದ ಈ ನಿನ್ನ ಮಗನಿಗೆ ನಿನ್ನ ಕೈಯಾರೆ ನನಗೆ ಹಾಲು ಕುಡಿಸುವೆಯಾ ತಾಯಿ? ಪ್ರೇಯಸಿಯಾಗಿ ಇದುವರೆಗೂ ನಿಮಗೆ ಕಾಡದೆ ಬೇಡ, ಆದರೆ ಈಗ ನಾನು ನಿಮ್ಮ ವಾತ್ಸಲ್ಯ ತಾಯಿಯಾಗಿ ಕೇಳ್ತಾ ಇದ್ದೀನಿ. ತಾಯಿಯಾದವಳು ಮಗನಿಗೆ ಹಾಲು ಕೊಡೋದಿಲ್ಲ ಅಂತ ಹೇಳ್ತಾಳ. ಆಯ್ತಮ್ಮ, ನಿನ್ನ ಕೈಯಾರೆ ನನಗೆ ಹಾಲು ಕುಡಿಸು ತಾಯಿ. ಬರ್ತೀನಿ. ಜೀವನ
ನಾನು ಹಾಲು ಕುಡಿದ ತಕ್ಷಣ ಸತ್ತು ಸ್ವರ್ಗದಲ್ಲಿರುವ ಆ ನನ್ನ ಹೆತ್ತ ತಾಯೇ ನನಗೆ ಹಾಲು ಕುಡಿಸಿದಷ್ಟು ಸಂತೋಷ. ಅತ್ತೆಯಮ್ಮ, ನಾನಿನ್ನು ಫ್ಯಾಕ್ಟ್ರಿಗೂ ಬರ್ತೀನಮ್ಮ. ನಾನು ಹೋಗುತ್ತೇನಮ್ಮ, ಹೋಗುತ್ತೇನೆ. ಯಾರ್ಯಾರ ಹಣೆ ಬರಹ ಹೇಗೆ ಬರೆದಿರ್ತಾನೋ ಆ ಭಗವಂತನಿಗೆ ಗೊತ್ತು. ಬರೆದಂಥವರು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಓದಲಿಕ್ಕೂ ಸಾಧ್ಯ ಇಲ್ಲ. ನಾವು ನರಮಾನವರು ಬಂದಂತೆ ನಡಿಬೇಕು ಅಷ್ಟೇ.